ಇಲ್ಲ ಎದ್ದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಆರಾಧಿಸುವಂತ ದೇವರು ಪುನರುತ್ಥಾನನಾದ ದೇವರಾಗಿದ್ದಾನೆ, ಸದಾಕಾಲ ಜೀವಿಸುವಂತ ದೇವರಾಗಿದ್ದಾರೆ. ಅದರಿಂದಲೇ ದೇವರ ವಾಕ್ಯ, ಯೋಹಾನನ ಬರೆದ ಸುವಾರ್ತೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆತನನ್ನು ಮರಣ ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ, ಯಾಕೆಂದರೆ ಮರಣಕ್ಕೆ ಅಧಿಪತಿ ಆತನೊಬ್ಬನೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅಂತ ದೇವರನ್ನು ನಾವು ಆರಾಧಿಸೋಣ. ನಿಮಗೆ ಮಹಿಮೆ ಉಂಟಾಗಲಿ. ಸ್ತೋತ್ರ ಮಾಡಿಸೋಣ. ಮತ್ತೊಮ್ಮೆ ಈ ರೀತಿಯ ಕರ್ತನನ್ನು ಮಹಿಮೆ ಪಡಿಸೋಣ. ಉಯಿರೋಡು ಎಳೆದವರೇ ಒಮ್ಮೆ ಆರಾಧನೆ செய்கிறோ ಜೀವನಿನ ವಿಭವಿಗೆ ಒಮ್ಮೆ Oh
ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಟ್ಟ ಮೇಲೆ ಶಿಷ್ಯರು ಎಲ್ಲರೂ ಒಟ್ಟಿ ಸೇರಿ ದೇವರದಲ್ಲಿ ಬಂದು ದೇವರನ್ನು ಹಾಡಿಕೊಂಡಾಡದಂತೆ, ಹಲ್ಲೆಲೂಯಾ, ಏನು ಹೇಳುತ್ತೆ? ದೇವರನ್ನು ಹಾಡಿಕೊಂಡಾಡದಂತೆ. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಾವು ಅದೇ ಆಲಯದಲ್ಲಿ ನಿಂತುಕೊಂಡಿದ್ದೇವೆ, ಅದೇ ರೀತಿಯಾಗಿ ದೇವರನ್ನು ಹಾಡಿಕೊಂಡಾಡೋಣ. ಸ್ತೋತ್ರ. ದೇವಕುಮಾರನು ಮತ್ತೆ ಎದ್ದಿದ್ದಾನೆ. ಅರೈಸ್. ಹಲ್ಲೆಲೂಯಾ. ಆತನು ಎದ್ದಿದ್ದಾನೆ. ಸತ್ತವರ ಮಧ್ಯದಲ್ಲಿ ಜೀವಂತನಾದವನ ಹುಡುಕುವುದು ಎಲ್ಲಿ ಅಂತ ದೇವದೂತರು ಹೇಳಲು. ಹಲ್ಲೆಲೂಯಾ. ಈಸ್ ಅರೈಸ್. ಆತನು ಎದ್ದಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಂತ ಈ ರೊಟ್ಟಿಯು ದ್ರಾಕ್ಷರಸವು, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಈ ಪುನರುತ್ಥಾನದ ಶಕ್ತಿಯನ್ನು ತೋರಿಸುತ್ತೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆತನೆಲ್ಲ ಸಮಾಧಿಯಿಂದ ಇವಾಗ ಆತನ ಎದ್ದಿದ್ದಾನೆ. ಸ್ತೋತ್ರ. ನಮ್ಮ ಮಧ್ಯದಲ್ಲಿದ್ದಾನೆ. ಸ್ತೋತ್ರ. ಹಲ್ಲೆಲೂಯಾ. ಭಯಭಕ್ತಿ ಉಳ್ಳವರಾಗಿ ಮತ್ತು ಸಂತೋಷವುಳ್ಳವರಾಗಿ ಅವರಿಗೆ ಭಾಗವಹಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ನಿಮಗೆ ಸ್ತೋತ್ರ. ಎಲ್ಲರೊಟ್ಟಿಗೆ ಸೇರಿ ಪಾಲ್ಗೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು. ಸ್ತೋತ್ರ ರಾಜ. ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡಿ ಅದನ್ನು ಸಂಗೀತಿಸೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಾಧ್ಯವಾದ ಅನ್ಯ ಭಾಷೆಗಳಲ್ಲಿ ಮಾತಾಡಿ. ಓ, ಥ್ಯಾಂಕ್ ಯು. ನಿಮಗೆ ಆರಾಧನಿಸೋಣ. ನಿಮಗೆ ಪರಿಶುದ್ಧನು, 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 ಪರಾಕ್ರಮಶಾಲಿ. ಓ, ಥ್ಯಾಂಕ್ ಯು. ಅದ್ವಿತೀಯನು. ನಿಮಗೆ ಸ್ತೋತ್ರ. ಸಾವಿರ ದೇವರಿಗೆ ನಿಮಗೆ ಸ್ತೋತ್ರ. ಪ್ರಪಂಚಕ್ಕೆ ನಿಮಗೆ ಸ್ತೋತ್ರ. ಮರಣದ ಬೆನ್ನವರೇ ನಿಮಗೆ ನನ್ನಿ. ಥ್ಯಾಂಕ್ ಯು ಲಾರ್ಡ್. ಓ, ರಬ್ಬ ಶಿಖರ ಶಂಕರ ಬೋಧ ಪರಮಾಶ. ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಕೀರ್ತನೆ ಭಾಗ ಕೀರ್ತನೆ 109, 29. ಕರ್ತನೇ, ಯೆಹೋವನೇ, ನಿನ್ನ ಕೃಪೆಯು ಹಿತಕರವಾಗಿದೆ. ನಿನ್ನ ಹೆಸರಿನ ನಿಮಿತ್ತ ನನ್ನ ಪಕ್ಷವನ್ನು ಬಿಟ್ಟುಕೊಂಡು ರಕ್ಷಿಸು. ನಾನು ಬಡವನೂ ದೀನನೂ ಆಗಿದ್ದೇನಲ್ಲ. ನನ್ನ ಹೃದಯದಲ್ಲಿ ಹಣೆಗೆ ನೆಟ್ಟಂತಾಗಿದೆ. ಸಂಜೆಯ ನೆರಳಿನಂತೆ ಗುರುತಿಸಿ ಹೋಗುತ್ತಿದ್ದೇನೆ. ಗಾಳಿಯು ಬಿಡುಕೊಂಡು ಹೋಗುವ ಮಿಡತೆ ಎತ್ತಿದ್ದೇನೆ. ಉಪವಾಸದಿಂದ ನನ್ನ ಮೊಣಕಾಲುಗಳು ಬಲಹೀನವಾದವು. ನನ್ನ ದೇಹವು ಎಣ್ಣೆಯಿಲ್ಲದೆ ಕ್ಷಣವಾಯಿತು. ನಾನು ಜನಸಾಹಸಕ್ಕೆ ಗುರಿಯಾಗಿದ್ದೇನೆ. ನನ್ನನ್ನು ನೋಡುವವರು ತಲೆಯಾಡಿಸುತ್ತಾರೆ. ಯೆಹೋವನೇ, ನನ್ನ ದೇವರೇ, ಸಹಾಯ ಮಾಡು. ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಆಗ ಅವರು ಇದು ನಿನ್ನ ಕೈ ಕೆಲಸವೆಂದು, ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ಅವರು ಶಪಿಸದೇ ಚಿಂತೆಯಿಂದ ನೀನು ಆಶೀರ್ವದಿಸುವಿ. ಅವರು ಎದ್ದು ಅಪಮಾನ ಹೊಂದುವರು. ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಮಾನಭಂಗವನ್ನು ನನ್ನ ವಿರೋಧಿಗಳಿಗೆ ವಸ್ತ್ರವಾಗಲಿ, ನಾಚಿಕೆಯೇ ಅವರ ಹೊದಿಕೆಯಾಗಲಿ. ಯೆಹೋವನನ್ನು ಬಹಳವಾಗಿ ಕೊಂಡಾಡುವವನು ಜನಸಮೂಹದ ಮಧ್ಯದಲ್ಲಿ ಆತನನ್ನು ಕೀರ್ತಿಸುವೆನು. ಆತನ ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವವನು. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ. 21ನೇ ವಾಕ್ಯ ಈ ರೀತಿ ಹೇಳುತ್ತೆ, ಕರ್ತನೇ, ಯೆಹೋವನೇ, ನಿನ್ನ ಕೃಪೆಯು ಹಿತಕರವಾಗಿದೆ. ನಿನ್ನ ಹೆಸರಿನ ನಿಮಿತ್ತ ನನ್ನ ಪಕ್ಷವನ್ನು ಹಿಡಿದು ರಕ್ಷಿಸು. ನಾನು ಬಡವನು ದೀನನೂ ಆಗಿದ್ದೇನಲ್ಲ. ನನ್ನ ಹೃದಯದಲ್ಲಿ ಹಲವು ನೆಟ್ಟಂತಾಗಿದೆ. ಹಲ್ಲೆಲೂಯಾ. ಈ ಕೀರ್ತನೆಯನ್ನು ಬರೀಬೇಕಾದ್ರೆ ಅವನು ಹಲ್ಲೆಲೂಯಾ ಹಲವಾರು ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳಲ್ಲಿ ಇರುವಾಗ ಈ ಕೀರ್ತನೆಯನ್ನು ಬರೆದಿದ್ದಂತಾಗಿದ್ದನು. ಹಲ್ಲೆಲೂಯಾ. ಆದರೆ ಅವನು ಎಲ್ಲೂ ಕೂಡ ದೇವರನ್ನ ಏನು ಮಾಡಿಲ್ಲ, ಆತನ ನಾಮವನ್ನು ಕೆಟ್ಟದಾಗಿ ಉಪಯೋಗ ಮಾಡಲಿಲ್ಲ. ಅಂದರೆ ಇವತ್ತು ನಾವು ಅಂದ್ಕೊಳ್ತೀವಿ ನಮಗೊಂದು ಸಣ್ಣ ಸಮಸ್ಯೆ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ದೇವರೇ ನಮ್ಗೆ ಯಾಕೆ ಕಷ್ಟ ಅಂತ ಅಂದ್ಕೊಳ್ತೀವಿ ಅಲ್ವಾ.
ಆದರೆ ನೋಡಿ ಅವನ ಕೀರ್ತನೆಗಳಲ್ಲಿ ಹಲವಾರು ಕೀರ್ತನೆಗಳಲ್ಲಿ ಅವನು ಬರಿಬೇಕಾದ್ರೂ ಕೂಡ ಅವನು ಹೇಳ್ತಾನೆ, ಎಲ್ಲೂ ಯೆಹೋವ ದೇವರನ್ನ ಕರ್ತನನ್ನು ಏನು ಮಾಡಿಲ್ಲ, ಅವನು ಕೆಳಗಡೆ ಆಗಿ ಅವನು ನೋಡಿಲ್ಲ, ಅಂದರೆ ಚಿಕ್ಕದಾಗಿ ಅವನು ನೋಡಿಲ್ಲ. ಎಲ್ಲ ಕಡೆಗಳು ಅವನು ಏನು ಮಾಡಿದ್ದಾನೆ, ಪ್ರೈಸ್ ಅಂದರೆ ಅದನ್ನು ಘನಪಡಿಸಿದ್ದಾನೆ. ಸ್ತೋತ್ರ. ಇವತ್ತು ನಾವು ಕೂಡ ಅಷ್ಟೇ, ಕರ್ತನೇ ನಿನ್ನ ಕೃಪೆಯು ಹಿತಕರವಾಗಿದೆ ಅಂತಲೇ ಹೇಳ್ತಾನೆ. ಇನ್ನೊಂದು ಕಡೆ ಕೀರ್ತನೆ ಭಾಗದಲ್ಲಿ ಬರೀಬೇಕು ಹೇಳ್ತಾನೆ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನೀನು ನಿಬಂಧನೆಯನ್ನು ಕಲಿತೆ. 119ನೇ ಕೀರ್ತನೆ ಬರೀತಾನೆ, ಕಷ್ಟಾನುಭವ ನನಗೆ ಹಿತಕರವಾಯಿತು, ಕಷ್ಟ ಬಂದಿದ್ದಕ್ಕೆ ಒಳ್ಳೇದೇ ಆಯಿತು ಅಂತ ಹೇಳ್ತಾನೆ. ಇವತ್ತು ನಾವು ಅಂದ್ಕೊಳ್ತೀವಿ, ಕಷ್ಟ ಬಂದಾಗ ಏನು ಅಂದ್ಕೊಳ್ತೀವಿ, ನಮಗೆ ಯಾಕೆ ಕಷ್ಟ, ನಾವು ಕೂಡ ಪ್ರಾರ್ಥನೆ ಉಪವಾಸಗಳನ್ನು ಮಾಡೋರು, ದೇವರಲ್ಲೇ ನಡೆಯೋರು, ಆಲಯಕ್ಕೆ ಬರೋರು, ಹಲವರಿಗೆ ನಾವು ಪ್ರಾರ್ಥನೆ ಮಾಡೋರು. ಆದರೆ ನಮ್ಮ ಜೀವಿತಗಳಲ್ಲಿ ಏನಾಗುತ್ತೆ, ಕಷ್ಟ ಅಂತ ಅಂದ್ಕೊಳ್ತೀವಿ. ಇವತ್ತು ನೋಡ್ಬೇಕಾದ್ರೆ ಇಬ್ರಿಯರ ಪುಸ್ತಕ 11ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ಹಲವಾರು ಭಕ್ತರ ಬಗ್ಗೆ, ಅಂದರೆ ಫೈತ್ ಒಂದು ಹೇಳ್ತಾರೆ, ನಂಬಿಕೆಯ ನಾಯಕರು ಅಂತ ಹೇಳ್ಬೋದು, ಲೀಡರ್ಸ್, ಅವ್ರನ್ನ ನಾವು ನೋಡ್ಬೋದು, ಅನೇಕ ಜನರನ್ನು ನೋಡ್ಬೋದು. ಅಲ್ಲಿ ನೋಡಿದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಅನೇಕರನ್ನ ಗರಗಸದಿಂದ ಕೊಯ್ದು ಕೊಂದಿದ್ದಾರೆ, ಅನೇಕರಿಗೆ ಯಂತ್ರದ ಒಂದು ಸಹಾಯದಿಂದ ಹಲವರು ಕೊಲ್ಲಲ್ಪಟ್ಟಿದ್ದಾರೆ, ನಾಯಿಗಳನ್ನ ಬಿಟ್ಟು ಹಲವರನ್ನ ಕಚ್ಚುವಂತೆ ಮಾಡಿ ಕೊಂದಿದ್ದಾರೆ. ಅವರೆಲ್ಲ ಏನು ಮಾಡೋದಂತೆ, ಆ ವಾಕ್ಯವನ್ನು ತೆಗೆದು ಓದ್ ನೋಡೋದ್ರೆ ತುಂಬ ಚೆನ್ನಾಗಿದೆ ವಾಕ್ಯ. 11ನೇ ಅಧ್ಯಾಯ ಇಬ್ರು ಪುಸ್ತಕ. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು, ಕುರಿ ಮೇಕೆಗಳ ಚರ್ಮವನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲೆಯುವವರಾಗಿದ್ದರು. ನೋಡಿ, ಇಷ್ಟೆಲ್ಲ ಮಾಡಿದ್ರು ಕೂಡ ದೇವರ ವಾಕ್ಯ ಮುಂದೆ ಹೇಳ್ತೀವಿ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರಾದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರ ಸ್ಥಿತಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಅಲ್ಲೆಲೂಯ. ಇಷ್ಟೆಲ್ಲ ಆದರೂ ಕೂಡ ನೋಡಿ, ಅವರೆಲ್ಲ ಏನಾಗಿದ್ದಾರೆ, ಆ ನಂಬಿಕೆ ದೃಢವಾಗಿ ನಿಂತುಕೊಂಡು ದೇವರಿಗೋಸ್ಕರವಾಗಿ ಅನೇಕ ಹಿಂಸೆ ಬಾಧೆಗಳನ್ನ ಏನ್ ಹೇಳ್ತಾರೆ, ಅನುಭವಿಸೋದಾಗಿದ್ದಾರೆ. ಅಪೊಸ್ತಲ ಕೃತ್ಯಗಳನ್ನು ನೋಡ್ಬೇಕಾದ್ರೆ ಅಪೊಸ್ತಲರು ಕೂಡ ತಮ್ಮ ಜೀವಿತಗಳಲ್ಲಿ ಅವರ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳು ನಡೆದರೂ ಕೂಡ ಅವರ ಪರ್ಸನಲ್ ಲೈಫಲ್ಲಿ ಅವ್ರು ಕಷ್ಟವಾಗಿ ಜೀವಿಸಿದ್ದಾರೆ. ಅಲ್ಲೂಯ್ಯ. ಅಪೊಸ್ತಲನಾದಂಥ ಪೌಲನು ಬರೀಬೇಕಾದ್ರೆ ಹೇಳ್ತಾನೆ, ನಾವು ಅನೇಕ ಕಷ್ಟಗಳನ್ನು ಅನುಭವಿಸಿ ಪರಲೋಕ ರಾಜ್ಯವನ್ನ ಸೇರಬೇಕು ಅಂತ ವಾಕ್ಯವನ್ನು ಬರೀತಾನೆ. ಅಲ್ಲೂಯ್ಯ. ಪತ್ರಿಕೆಗಳನ್ನು ಬರೀಬೇಕಾದ್ರೆ ಹೇಳ್ತಾನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಕಷ್ಟ ಬರಬಹುದು ಅಲ್ವಾ. ಯೇಸುವನ್ನು ಹೇಳ್ತಾರೆ, ಈ ಲೋಕದಲ್ಲಿ ನನಗೆ ಉಪದ್ರವ ಉಂಟು, ಅಲ್ಲೆಲೂಯ್ಯ, ಆದರೆ ನಾನು ಭಯಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ನಮಗೆ ಬರುವಂಥ ಕಷ್ಟಗಳಾಗಿ ಮುಂದೆ ಏನೇ ಆಗಿದ್ರು ಕೂಡ ಯೋಬನ ರೀತಿಯಲ್ಲಿ ನಾವು ಕೂಡ ಯಾವ ದೇವರನ್ನ ಏನು ಮಾಡಬೇಕು, ಪ್ರೈಸ್ ಮಾಡಬೇಕು. ಯಾಕೆಂದ್ರೆ ದೇವರ ವಾಕ್ಯ ಅವನು ಹೇಳ್ತಾರೆ, ಯೋಬನ ಹೇಳ್ತಾನೆ, ಕರ್ತನ ಕೊಟ್ಟನು, ಕರ್ತನೇ ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತಗಳಲ್ಲಿ ಈ ಕಾರ್ಯ ನಡೀಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಈ ಸಣ್ಣ ವಾಕ್ಯವನ್ನು ದೇವರು ಕೊಟ್ಟದಕ್ಕಾಗಿ ಅದನಿಗೆ ಮಹಿಮೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ಸ್ತೋತ್ರ.
ನಂಬ್ತೀರಾ? ನನ್ನ ದೇವರು ಮರಣವನ್ನು ಜಯಿಸಿದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಜೀವಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮೊಂದಿಗೆ ಮಾತನಾಡುವಂತ ದೇವರಾಗಿದ್ದಾರೆ. ನಂಬ್ತೀರಾ? ನಿಜವಾಗ್ಲೂ ದೇವರು ನಮ್ಮೊಂದಿಗೆ ಮಾತನಾಡುವಂತ ದೇವರು. ಹಲ್ಲೆಲೂಯಾ. ಹೇಗೆ ಗಂಡ ಹೆಂಡತಿ ಹತ್ರ ಮಾತಾಡ್ತಾರೋ, ಹೆಂಡತಿ ಗಂಡನ ಹತ್ರ ಹೇಗೆ ಮಾತಾಡ್ತಾರೋ, ಮಕ್ಕಳು ಹೆತ್ತವರ ಹತ್ರ ಹೇಗೆ ಮಾತಾಡ್ತಾರೋ, ಫ್ರೆಂಡ್ಸ್ ಹತ್ರ ನಾವು ಹೇಗೆ ಮಾತಾಡ್ತೀವೋ ಅದೇ ರೀತಿ ದೇವರು ನಮ್ಮೊಂದಿಗೆ ಮಾತನಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬ್ತೀರಾ? ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ನಿಮಿಷಗಳ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಜೀಸಸ್, ಒಪ್ಪಿಸ್ಕೊಡ್ತೀನಿ ರಾಜ. ನಿಮ್ಮ ಮಕ್ಕಳೊಂದಿಗೆ ನೀವು ಮಾತನಾಡು, ನನ್ನೊಂದಿಗೆ ಮಾತನಾಡು. ಅಪ್ಪ, ಪರಿಶುದ್ಧಾತ್ಮರು ನೀವು ಹೊರಪಡ ರಾಜ. ನಿನ್ನ ಚಿತ್ತ ಒಂದೇ ನೆರವೇರಲಿ ಅಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. பல கோடி வார்த்தைகள் நான் கேட்டபோ இயேசுவே நீ பேசும் ஒரு வார்த்தை, பல கோடி வார்த்தைகள் நான் கேட்டபோ இயேசுவே நீ பேசும் ஒரு வார்த்தை போல் ஓராயிரம் ஜீவன் எவ்வளோ வார்த்தைகள், யாரோ பேசின வார்த்தைகள் கேட்கலாண்டவரே, அந்த வார்த்தையெல்லாம் மறந்து போகும். ஆனால் நீர் பேசுகிற வார்த்தைகளோட ஜீவன் இருக்கிறது. அந்த ஜீவனுள்ள தேவன் நீராக இருக்கிற அந்த வார்த்தையா நீர் இருக்கு ஆண்டவரே. அந்த வார்த்தை ஒவ்வொருத்தருக்குள்ள புதுப்பிக்கட்டும் ஆண்டவரே. அந்த வார்த்தை ஒவ்வொருத்தரும் பலப்படுத்தட்டும் ஆண்டவரே. அந்த வார்த்தை ஒவ்வொருத்தரும் ஆண்டவர் ஆறுதல் படுத்தட்டும் ஆண்டவரே. ஒவ்வொருத்தருக்கும் அந்த வார்த்தை சுகம் உண்டாகும்படி நான் ஜெபிக்கிறேன் ஆண்டவரே. கர்த்தனை பொறுப்படுத்தட்டும், பெரிய காரியம் செய்யும். இயேசு என்ற அதிகாரமுள்ள நாமத்தில் ஒப்பு கொடுத்து ஜெபிக்கிறோம் சின்ன பிதா. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ, ಎಲ್ಲರಿಗೂ ಇಷ್ಟವಾದ ವಾಕ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ತೆಗೆದುಕೊಳ್ಳೋಣ ಪರಿಶುದ್ಧವಂತನು ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 28ನೇ ಅಧ್ಯಾಯ 5ನೇ ವಾಕ್ಯ ಸಹ ಓದೋಣ. மத்தாய் எழுதின சுவிசேஷம் 28ஆம் அதிகாரம் 5ஆம் வசனத்தை கூட வாசிக்கலாங்க. ಆಗ ದೂತನು ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಏನಂತೆ? ಆಗ ದೂತರ ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸುವನ್ನು ಹುಡುಕುತ್ತೀರೋ ಎಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಹೆಸರು ನಂಬ್ತೀರಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳುದು, ನಾನು ಸತ್ತರೆ 3ನೇ ದಿನ ಏನಾಗ್ತದೆ? புனருத்தானமாகி எதோட தமிழ்ல வாசிங்க. தூதன் அந்த ஸ்திரீகளை நோக்கி, நீங்கள் பயப்படாத இருங்கள், சிலுவையில் அறையப்பட்ட இயேசுவை தேடுகிறீர்கள் என்று அறிவேன். அவர் இங்கே இல்லை, நாம் சொன்னபடியே உயிர்த்தெழுந்தார். கர்த்தரை வைத்த இடத்தை வந்து பாருங்கள். ஹல்லேலூயா. 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 ಸಂತೋಷವಾಗಿರಿ, ಸಂತೋಷವಾಗಿರಿ. ಹಲ್ಲೆಲೂಯಾ. ನನ್ನ ದೇವರು ಜೀವಂತವಾಗಿ ಎದ್ದಿದ್ದಾರೆ. ಎಲ್ಲಿದ್ದಾರೆ? ಇವತ್ತು ನಮ್ಮ ಮಧ್ಯದಲ್ಲಿ ಜೀವಿಸುವಂತರಾಗಿದ್ದಾರೆ. ಹಲ್ಲೆಲೂಯಾ. ಅವತ್ತು ವಾರದ ಸಬ್ಬತ್ ದಿನದ ವಾರದ ಮೊದಲನೇ ದಿನದಲ್ಲಿ ಬೆಳಗಾಗು ಮಲಗಿದ್ದಾಗ ಮರಿಯಳು ಮತ್ತೆ ಅಲ್ಲಿರುವ ಎಲ್ಲ ಮರಿಯಳು ಏನ್ ಮಾಡದಂತೆ, ಓ ನನ್ನ ದೇವ್ರನ್ನ ಎಲ್ಲ ಇಟ್ಟಿದ್ದಾರೆ, ಗುಹೆಯಲ್ಲಿ ಹಾಕಿ ಮುಚ್ಚಿದ ಸಮಾಧಿಯಲ್ಲಿ ಇಟ್ಟಿದ್ದಾರೆ, ನನ್ನ ದೇವರು ಹೇಳಿದಂತೆ ಎದ್ದೋಳ್ತಾರೆ ಎಂಬ ಒಂದು ಏನಲ್ಲಿ
ಸಂಶಯದಲ್ಲಿ ಹೋಗಿ ನೋಡ್ತಾರೆ, ನನ್ನ ದೇವರು ಇದ್ದಾರಾ ಇಲ್ವಾ. ಹಲ್ಲೆಲೂಯ. ನನ್ನ ದೇವರು ಹೇಳಿದನ್ನು ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಅವ್ರು ವಾಗ್ದಾನ ಮಾಡಿದ್ರು ತಾನೆ, ನಾನು ಸತ್ತರೆ 3ನೇ ದಿನ ಜೀವಂತವಾಗಿ ತಿಳ್ತೇನೆ. ಹಲ್ಲೆಲೂಯ. ಅವ್ರು ಹೇಳಿದನ್ನು ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಅವ್ರು ಹುಡ್ಕೊಂಡು ಬಂದ್ರು, ಯಾರು? ಮರಿಯಳು ಅಲ್ಲಿರೋ ಸಹೋದರಿ ಎಲ್ಲಿ ಬಂದ್ರು? ನನ್ನ ದೇವರಲ್ಲಿ ಇದ್ದಾರ. ಹಲ್ಲೆಲೂಯ. ಬರ್ಬೇಕಾದ್ರೆ ಸುಮ್ಮನೆ ಬಂದ್ರು. ಅವರು ಏನ್ ತಗೊಂಡ್ಬಂದ್ರು? ಲೂಕನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಆ ಸ್ತ್ರೀಯರು ಸಬ್ಬತ್-ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ಏನಂತೆ? ವಿಶ್ರಮಿಸಿಕೊಂಡ ವಾರದ ಮೊದಲನೆಯ ದಿವಸದಲ್ಲಿ ಆ. ಇನ್ನೂ ಒಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ಏನ್ ಮಾಡಿದ್ರಂತೆ? ಸಿದ್ಧ ಮಾಡಿದ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಹಲ್ಲೆಲೂಯ. ಅವ್ರು ನೋಡಿ, ಅವ್ರಿಗೊಂದು ನಂಬಿಕೆ ಇತ್ತು. ಅಲ್ಲಿ ಏನ್ ತಂದಂತೆ? ಸುಗಂಧ ದ್ರವ್ಯ. ಹಲ್ಲೆಲೂಯ. ಆ ಸ್ಮೆಲ್ ಅಲ್ಲಿರ್ಬೇಕಾದ್ರೆ ಇಲ್ಲಿ ಗೊತ್ತಾಗ್ತದೆ ಏನಂತ? ಆ ಸ್ಮೆಲ್ ನನ್ನ ದೇವರ ಬಳಿಗೆ ಹೋಗ್ಬೇಕು. ಮರಿಯಳು ಏನ್ ಮಾಡಿದ್ರು? ಮಗ್ದಲನ ಯೇಸು ಸ್ವಾಮಿ ಕಾಲನ್ನು ಸುಗಂಧ ದ್ರವ್ಯದಿಂದ ತೊಳೆದು ತನ್ನ ಕೂದಲಿಂದ ಒರೆಸದಂತೆ. ಹಲ್ಲೆಲೂಯ. ಹಲ್ಲೆಲೂಯ. ನನ್ನ ದೇವರು ಎಂಥ ದೇವರು ನೋಡಿ. ಅವ್ರನ್ನ ನೋಡ್ಬೇಕಾದ್ರೆ ಕೈ ಬೀಸ್ಕೊಂಡ್ ಬಂದಿಲ್ಲ. ಅವ್ರನ್ನ ನಂಬಿಕೆ, ಒಂದು ವಿಶ್ವಾಸ ಹೇಗಿತ್ತು ಮರಿಯಳಿಗೆ, ಓ ನನ್ನ ದೇವರು ಹೇಳಿದರೆ ಇರ್ಬೋದು, ಆ ಸಮಾಧಿ ಹತ್ರ ನಾವು ಹೋಗ್ಬೇಕನ್ನ ಕೈ ಬೀಸ್ಕೊಂಡು ಹೋಗ್ಬಾರ್ದಪ್ಪ, ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಹೋಗ್ಬೇಕು. ಹಲ್ಲೆಲೂಯ. ನನ್ನ ದೇವರು ಸತ್ತವರಲ್ಲ, ಜೀವಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಸತ್ಯವಾದ ಅನೇಕರು ಸತ್ರಪ್ಪ. ಸತ್ತಿದ್ದಾರೆ ಇಲ್ವಾ? ಆದಾಮನು ಸತ್ತರು, ನಮ್ಮ ನಂಬಿಕೆಯ ತಂದೆ ಅಬ್ರಹಾಮನು ಸತ್ರು, ಯಾಕೋಬನು ಸತ್ರು, ಮೋಸೆ ಸತ್ರು, ಎಲ್ಲ ಸತ್ರು. ಜೀವಂತವಾಗಿದ್ರ? ಹಲ್ಲೆಲೂಯ. ಈ ಭೂಮಿಯಲ್ಲಿ, ಈ ಲೋಕದಲ್ಲಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ಆದ್ರೆ ಯಾರು ಜೀವಂತ ಗೆದ್ದಿಲ್ಲ. ಆದ್ರೆ ನನ್ನನ್ನು ನಿನ್ನನ್ನು ಸೃಷ್ಟಿಸಿದ ದೇವರು ಮಾತ್ರ ಜೀವಂತ. ಯಾಕಂದ್ರೆ ಮರಣ ಅವನನ್ನು ಕಟ್ಟಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮರಣವನ್ನು ಜಯಿಸಿದಂತ ದೇವರು. ಹಲ್ಲೆಲೂಯ. ಮರಣವನ್ನು ಜಯಿಸಿದಂತ ದೇವರು. ಇವತ್ತು ನಮ್ಮ ವರ್ಷಿಪಲ್ ಆಡಿದ್ವಿ. ಹಲ್ಲೆಲೂಯ. ಉಯಿರೋಡೆ ಎಳೆದವರೇ ಉಮ್ಮೈ ಆರಾಧಿக்கிறோம். மரணத்தை ஜெயித்தவரே உம்மை ஆராதிக்கிறோம். பாதாளத்தை வென்றவரೇ உம்மை ஆராதிக்கிறோம். ஹalleluya. ஹalleluya. ನನ್ನ ದೇವರನ್ನು ಯಾರು ಕಟ್ಟಿ ಹಾಕಕ್ಕಾಗಲ್ಲ. ಯಾಕಂದ್ರೆ ಕಟ್ಟುಗಳನ್ನು ಬಿಡಿಸುವಂತ ದೇವರು. ಹಲ್ಲೆಲೂಯ. ಮರಣದ ಕಟ್ಟು 2 ದಿನಗಳ ಮುಂಚೆ ನಾವು ಧ್ಯಾನ ಮಾಡಿದ್ವಿ. 7 ವಾಕ್ಯಗಳು. ಶಿಲುಬೆಯಲ್ಲಿ ದೇವರನ್ನು ಹೊಡೆಯಲ್ಪಟ್ಟರು, 3 ಆಣಿಗಳಿಂದ ನೇತಾಕಲ್ಪಟ್ಟರು, ತಲೆಯಲ್ಲಿ ಮುಳ್ಕಿರೀಟ, ಕೈಯಲ್ಲಿ ಆಣಿಗಳು ಹೊಡೆದರು. ಹಲ್ಲೆಲೂಯ. ಹಲ್ಲೆಲೂಯ. ಅದೆಲ್ಲವನ್ನು ಜಯಿಸಿದಂತ ದೇವರು. ಹಲ್ಲೆಲೂಯ. 3 ದಿನದಲ್ಲಿ ತನ್ನಲ್ಲಿದ್ದ ಎಷ್ಟೋ ಬಾಡಿಲಿದ್ದ ನನ್ನ ಬ್ರದರ್ಗಳು ಹೋದ್ರು, ಅವರ ಶರೀರದಲ್ಲಿ ಪಕ್ಕೆಯನ್ನು ಚುಚ್ಚಿದ ತಕ್ಷಣ ಏನ್ ಬಂತೆ? ಒಳಿ ರಸ ಬರಲಿಲ್ಲ ಬ್ರದರ್ ಅಂಡ್ ಸಿಸ್ಟರ್, ರಕ್ತ ಮತ್ತು ನೀರು ಭೂಮಿಗೆ ಬಂತಂತೆ. ಹಲ್ಲೆಲೂಯ. ಹಲ್ಲೆಲೂಯ. ನನ್ನ ದೇವರು ಮರಣದಲ್ಲೂ ಸಹ ಒಬ್ಬನನ್ನು ರಕ್ಷಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಒಬ್ಬ ಕಳ್ಳನಲ್ಲಿ ತನ್ನ ಮನಸ್ಸಾಂತರಗೊಂಡ, ಇನ್ನೊಬ್ಬ ಸೈನಿಕನ ಕಣ್ಣು ಕುರುಡನಾಗಿದ್ದ. ಆ ಶರೀರದಲ್ಲಿ ಬಿದ್ದಂತ ಒಂದು ಹನಿಯ ರಕ್ತ ತನ್ನ ಕಣ್ಣಲ್ಲಿ ಬಿದ್ದ ತಕ್ಷಣ ಆ ಕಣ್ಣು ಕಾಣಲ್ಪಟ್ಟಿತ್ತು. ಹಲ್ಲೆಲೂಯ. ಅವಾಗ ಆ ಮನುಷ್ಯನ ಮನಸ್ಸಾಂತರಗೊಂಡ. ಹಲ್ಲೆಲೂಯ. ನನ್ನ ದೇವರು, ಯಾಕಂದ್ರೆ ಜಯಿಸಿದಂತ, ಮರಣವನ್ನು ಜಯಿಸಿದಂತ ದೇವರು, ಪಾತಾಳವನ್ನು ಜಯಿಸಿದಂತ ದೇವರು, ನಮ್ಮೊಂದಿಗೆ ಇರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅವರು ಎಲ್ಲಿದ್ದಾರೆ? ನಮ್ಮಲ್ಲಿದ್ದಾರೆ. ಹುಡ್ಕೊಂಡು ಬಂದ್ರು ಅವ್ರು ಎಲ್ಲಿದ್ದಾರೋ ಅಂತ. ಆದ್ರೆ ಅವ್ರು ಹುಡುಕಿದ್ರು, ಆದ್ರೆ ನಾವ್ ಹೇಳೋಣ ನಮ್ಮೊಳಗಿದ್ದಾರೆ. ದೇವರು ಹೇಳ್ತಾರಲ್ಲ, ನಾನು ನಿಮ್ಮೊಳಗೆ ಎಲ್ಲಿ ವಾಸಿಸಿದ್ದೇನೆ, நான் உங்களுக்குள்ள வாசிக்கிறேன், நீங்களே என் தேவாலயமாಗಿದ್ದೀರಾ, ನೀವೇ ನನ್ನ ದೇವರ ಆಲಯವಾಗಿದೆ, ನಾನು ನಿಮ್ಮೊಳಗೆ ವಾಸಿಸುವವನಾಗಿದ್ದೇನೆ. ಹಲ್ಲೆಲೂಯ. ಸತ್ತವರು ಎಲ್ಲಿ ಹುಡುಕ್ತಾ ಇದ್ದಾರೆ? ಹಲ್ಲೆಲೂಯ. ನನ್ನ ದೇವರು ಇಲ್ಲಿದ್ದಾರ, ಅಲ್ಲಿದ್ದಾರ. ನಾವ್ ಹೇಳೋಣ, ನನ್ನ ದೇವರು ನನ್ನೊಳಗಿದ್ದಾರೆ. ಎಷ್ಟು ಜನ ಹೇಳ್ತೀರ? ಯೇಸು ನನ್ನೊಳಗೆ ಅಂತ ಅಪೊಸ್ತಲನಾದ ಪೌಲ ಹೇಳ್ತಾರೆ, ನಾನಲ್ಲ, ನನ್ನೊಳಗೆ ಕ್ರೈಸ್ತನು ಜೀವಿಸುತ್ತಾನೆ. ಯೇಸು ಜೀವಿಕ್கிறார். ಹಲ್ಲೆಲೂಯ. ஹalleluya. ஜீவிக்கிறார். ஜோரா ஹalleluya சொல்லலாமா? ஹalleluya. இன்னும் ஜோரா சொல்லுங்க. ஹalleluya. ಸಂತೋಷವಾಗಿರಿ. ಹalleluya. ನನ್ನ ದೇವರು ಜೀವಂತವಾಗಿ ಎದ್ದಿದ್ದಾರೆ. ಹalleluya. ನನ್ನ ದೇವರನ್ನು ಯಾರು ಕಟ್ಟಕ್ಕಾಗಲ್ಲಪ್ಪ. ಹalleluya. ಕಟ್ಟು ಹಾಕಿದವರನ್ನು ಕಟ್ಟು ಬಿಡಿಸುವಂತ ದೇವರಾಗಿದ್ದಾರೆ. ಹalleluya. ನಾವು ಏನೇ ಕಟ್ಟಿದ್ರು ಸರಿ, ಎಂತ ಕಟ್ಟಿದ್ರು ಸರಿ,
ಹಲ್ಲೆಲೂಯಾ. ಎರಿಗೋ ಕೋಟೆನೇ ಕೆಳಗೆ ತಳ್ಳಿಬಿಟ್ರಂತೆ ನನ್ನ ದೇವರು ನನ್ನೊಳಗಿರುವ ಕಟ್ಟನ್ನು ಜೀವಂತವಾಗಿ ಯೇಸು ಸ್ವಾಮಿ ಬಿಡಿಸಲು ಶಕ್ತರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬ್ತೀರಾ? ಹಲ್ಲೆಲೂಯಾ. ಯಾಕಂದ್ರೆ ಅವರು ಪುನರುತ್ಥಾನರಾದ ದೇವರಾಗಿದ್ದಾರೆ. ಪರಿಶುದ್ಧವಂತನು ಯೋಹಾನ ಬರೆದ ಶುಭ ಸಂದೇಶ 11ನೇ ವಾಕ್ಯ 25ನೇ ವಾಕ್ಯ ಓದೋಣ. யோவான் எழுதின சுவிசேஷம் 11ஆம் அதிகாரம் 25ஆம் வசனத்தை கூட வாசிக்கலாங்க. ಯೇಸು ಅವನಿಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಹಲ್ಲೆಲೂಯಾ. ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ವಾಕ್ಯ ಇದು? ಯಾರೋ ಮನುಷ್ಯ ಬರೆದಿದ್ದಂತ ವಾಕ್ಯ ಅಲ್ಲ, ಯೇಸು ಸ್ವಾಮಿಯೇ ಹೇಳಿದಂತ ಮಾತಿದು. ಯೇಸು ಸ್ವಾಮಿ ತನ್ನ ಬಾಯಿಂದ ಹೇಳುವಂತ ಮಾತು ಏನಂತೆ? ಯೇಸು ಆಕೆಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಹಲ್ಲೆಲೂಯಾ. ಹೆಸರೇ ನಂಬ್ತೀರಾ? ಯಾಕಂದ್ರೆ ಇವಾಗ ತಾನೇ ದೇವರ ಶರೀರ ಮತ್ತೆ ಅವರ ರಕ್ತನ ಮೊಳಗು ಹೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತೆ? ಅವನ್ ಸತ್ತರೂ ಬದುಕುತ್ತಾನಪ್ಪ. ಯಾಕಂದ್ರೆ ನನ್ನಲ್ಲಿ ಜೀವಿಸುವವರು ಯಾರು? ಜೀವಂತವಾಗಿದ್ದಂತೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಯಾಕಂದ್ರೆ ಅವರೇ ಪುನರುತ್ಥಾನರಾಗಿದ್ದಾರೆ, ಜೀವವಾಗಿದ್ದಾರೆ. ಹಲ್ಲೆಲೂಯಾ. ನಾವು ಹೇಳ್ತೀವಲ್ಲ, ಪುನರುತ್ಥಾನವಾದ ದೇವರು. ಹಲ್ಲೆಲೂಯಾ. ನಮ್ಗೆ ಗೊತ್ತಿರೋ ಯಾರ ಇದ್ದಾರ? ಯೋಚನೆ ಮಾಡಿ ನೋಡಿ, ಯಾರಾದ್ರೂ ಜೀವಂತವಾಗಿ ಎದ್ದಿದ್ದಾರ? ಹಲ್ಲೆಲೂಯಾ. ಲಾಜರನ್ನು ತೆಗೆದುಕೊಂಡು ಆ ಸಮಾಧಿಲಿ ಹಾಕ್ಬಿಟ್ರು, ಎಲ್ಲ ಕಟ್ಟಿ ಇಟ್ಬಿಟ್ರು. 4 ದಿನ ಆದ್ಮೇಲೆ ಜೀವಂತಕ್ಕೆ ಎಬ್ಬಿಸಿದ್ರು. ಮತ್ತೆ ಏನ್ ಮಾಡಿದ್ರು? ಮತ್ತೆ ಸತ್ತು. ತನ್ನ ವಿಧವೆಗೆ ಒಬ್ಬನೇ ಮಗ ಸತ್ತೋಗಿದ್ದ, ಚಟ್ಟದಲ್ಲಿ ಎತ್ಕೊಂಡು ಬರ್ತಾ ಇದ್ರು. ಯೇಸು ಸ್ವಾಮಿ ಆ ಚಟ್ಟವನ್ನು ಮುಟ್ಟಿದ ತಕ್ಷಣ ಯವನಸ್ಥನಿಗೆ ಎದ್ದ. ಒಂದು ದಿನ ಸತ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಸಾವು ನಿಶ್ಚಯ. ಆದರೆ ನಾನು ನೀವು ಆರಾಧಿಸುವಂತ ದೇವರಿಗೆ ಯಾವತ್ತಿಗೂ ಮರಣವಿಲ್ಲ, ಜೀವಿಸುವಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂದು ಬದಲಾಗದಂತ ದೇವರು ನಮ್ಮೊಳಗೆ ವಾಸಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಸಹ ಗೋವಾದಲ್ಲಿ ಒಂದು ಫಾದರ್ನ ಮನಸ್ಬಿಟ್ಟಿದ್ದಾರೆ. ಏನಂತ? ಅವ್ರು ಇವಾಗ್ಲೂ ಬೆಳೀತಾರೆ, ಅವ್ರ ಕೂದಲು ಬೆಳೀತದೆ, ಉಗುರು ಬೆಳೀತದೆ, ಎಲ್ಲ ಬೆಳೀತದೆ. ಹಲ್ಲೆಲೂಯಾ. ಅದಕ್ಕೇನಾರ ಹಾಕಿರ್ತಾರೆ, ಹಾಕ್ದೇನು ಬೆಳೆಯಲ್ಲ. ಹಲ್ಲೆಲೂಯಾ. ಆದ್ರೆ ನಿನ್ನ ದೇವರಿಗೆ ಏನು ಬೇಡ. ಅವರು ಸರ್ವ ಸೃಷ್ಟಿಗೂ ಯಜಮಾನನಾಗಿ, ಸರ್ವ ಸೃಷ್ಟಿಗೂ ಕಾರಣರಾಗಿದ್ದಾರೆ. ಹಲ್ಲೆಲೂಯಾ. ಸರ್ವத்தையும் படைத்த தேவனாயிருக்கிறார். ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವವನ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಬ್ರದರ್ ಅಂಡ್ ಸಿಸ್ಟರ್, ಹಲ್ಲೆಲೂಯಾ. ನಮ್ಗೆ ಮರಣ ಇದೆ ಇಲ್ವಾ? ಅದೇ ದೇವರ ವಾಕ್ಯ ಹೇಳ್ತದೆ, ನಾನು ಬರುವಾಗ ನಿಮ್ಮನ್ನು ಜೀವನದಲ್ಲಿ ಎಬ್ಬಿಸ್ತೇನೆ ಅಂತ. ಹಲ್ಲೆಲೂಯಾ. ನನ್ನ ದೇವರು ಎಷ್ಟು ಒಳ್ಳೆಯವರು ನೋಡಿ ಬ್ರದರ್. ಹೌದು ತಾನೆ? ಯಾಕಂದ್ರೆ ಅವರು ಜೀವಂತವಾಗಿರೋದ್ರಿಂದ ನಮ್ಮನ್ನು ಜೀವಂತವಾಗಿ ಅವರ ಜೊತೆಲಿ ಇಟ್ಕೊಂಡು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಗಂಡ ಹೇಳ್ಬೋದು, ನೀನು ಸತ್ತೋದ್ರೆ ನಾನು ನಿನ್ನ ಜೊತೆಗೆ ಸತ್ತೋಗ್ತೀನಿ. ಹೆಂಡತಿ ಬಿಟ್ಟರೆ ನೀನು ಹೋದ್ರೆ ನೀನಿಲ್ಲ ಅಂದ್ರೆ ನನಗೆ ನನ್ನ ಜೀವನ ಹೇಳ್ತೀವಿ, ಹೇಳಲ್ವಾ? ಹಲ್ಲೆಲೂಯಾ. ನನ್ನ ಪ್ರಾಣನೇ ನೀನು, ನನ್ನ ಪ್ರಾಣ ನೀನಿಲ್ಲ ಅಂದ್ರೆ ನನ್ನ ಜೀವನೇ ಇಲ್ಲ. ಹಲ್ಲೆಲೂಯಾ. ಆದ್ರೆ ನೀವು ಹೇಳ್ಬೋದು, ಲೋಕದಲ್ಲಿರುವಂತ ಪಾಪಿಗಳಾಗಿರೋ ನಾವೇ ಆ ಮಾತು ಹೇಳ್ಬೇಕಂದ್ರೆ, ನನ್ನನ್ನು ನಿನ್ನನ್ನು ತನ್ನ ಬೆಲೆ ಕಟ್ಟಲಾದ ರಕ್ತವನ್ನು ಸುರಿಸಿ ನಿಮ್ಗೆ ಜೀವ ಕೊಟ್ಟಂತ ದೇವರು ಏನು ಯೋಚನೆ ಮಾಡಬಹುದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿದ್ದು ನಾಶವಾಗಿ ಹಾಳಾಗಿ ಹೋಗುವ ಲೋಕದಲ್ಲಿರುವ ನಮಗೆ ನಾವೇ ಇಷ್ಟು ಯೋಚನೆ ಮಾಡ್ಬೇಕಾದ್ರೆ, ನಮ್ಮನ್ನು ನಿಮ್ಮನ್ನು ಪರಲೋಕದ ತಂದೆ ಸೃಷ್ಟಿಸಿದ ದೇವರು ಎಷ್ಟು ಯೋಚನೆ ಮಾಡ್ಬೇಕು? ಹಲ್ಲೆಲೂಯಾ. ಯಾಕೆ ಅವನ ದೇಶವನ್ನು ನಂಬೋ ಪ್ರತಿಯೊಬ್ಬನು ಬದುಕುವನಂತೆ. ಹಲ್ಲೆಲೂಯಾ. ಅದಕ್ಕೆ ಅವ್ರು ನಮ್ಮಲ್ಲಿ ಜೀವಿಸ್ತಾ ಇದ್ದಾರೆ. ಸತ್ತವರಲ್ಲ, ಸತ್ತಿ ಜೀವಂತವಾಗಿ ಗೆದ್ದ ಯೇಸು ಎಲ್ಲಿಂದ ಹುಡುಕೋದಲ್ಲ, ಇವತ್ತು ನಮ್ಮಲ್ಲಿ ಇದ್ದಾರೆ, ನನ್ನೊಳಗಿದ್ದಾರೆ, ನನ್ನೊಳಗೆ ವಾಸಿಸ್ತಾ ಇದ್ದಾರಪ್ಪ. ನಾನಲ್ಲ, ನನ್ನೊಳಗೆ ಯೇಸು ಜೀವಿಸ್ತಾ. ಪೌಲನ ಹೇಳ್ದ, ಆದ್ರೆ ಪೌಲನು ಸತ್ತು ಹೋದ, ಆದ್ರೆ ಪೌಲನೊಳಗೆ ಜೀವಿಸುವಂತ ಯೇಸು ನಮ್ಮೊಳಗೆ ಜೀವಿಸ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬ್ತೀವಾ? ಹಲ್ಲೆಲೂಯಾ. ನನ್ನ ದೇವರು ಯಾವಾಗಲೂ ಜೀವಿಸುವಂತ ದೇವರಾಗಿದ್ದಾರೆ, ಪ್ರೀತಿಸುವಂತ ದೇವರಾಗಿದೆ, ದಯೆ ತೋರಿಸುವಂತ ದೇವರ, ಕರುಣೆ ತೋರಿಸುವಂತ ದೇವರಾಗಿದ್ದಾರೆ. ಒಂದು ಕಡೆ ದಯಿಸುವ ಅಗ್ನಿಯಾಗಿದ್ದಾರೆ, ಒಂದು ಕಡೆ ನ್ಯಾಯವನ್ನು ವಿಚಾರಿಸುವ ನ್ಯಾಯಾಧೀಶನಾಗಿದ್ದಾರೆ.
ಅಲ್ಲೆಲ್ಲೂಯ್ಯ. ಎಲ್ಲ ಕಡೆಯನ್ನು ನೋಡಬೇಕು. ನನ್ನ ದೇವರು ಬರೇ ನಿಮ್ಮನ್ನು ಪ್ರೀತಿಸುವಂಥ ದೇವರಲ್ಲ, ಯಾವಾಗಲೂ ನಿಮ್ಮ ಆಶೀರ್ವದಿಸುವಂಥ ದೇವರಲ್ಲ, ಯಾವಾಗಲೂ ನಿಮ್ಮನ್ನು ಅಪ್ಪಿಕೊಳ್ಳುವಂಥ ದೇವರಲ್ಲ, ಶಿಕ್ಷಿಸುವಂಥ ದೇವರೂ ಆಗಿರ್ತಾರೆ. ಹೌದಾ ಇಲ್ವಾ? ಎಷ್ಟು ಸ್ವಾಮಿ ಕೋಪ ಬಂತ ಇಲ್ವಾ? ಅಲ್ಲೆಲ್ಲೂಯ್ಯ. ನಿಮ್ಮ ಮಕ್ಕಳನ್ನ ಒಂದೇ ಹೊಡೆದ್ಬಿಟ್ರೆ ನಮ್ಮ ಸಿಸ್ಟರ್ ಹೇಳ್ತಲ್ಲ, ನ್ಯಾನ್ಸಿ ಸಿಸ್ಟರ್ ಲಾಸ್ಟ್ ವೀಕ್, ನನ್ನ ಮಗನ ಯಾರೋ ಹೊಡೆದ್ಬಿಟ್ರು, ನೋಡಲೇಬೇಕು. ತನ್ನ ತಾಯಿ ಮುಂದೆ ತನ್ನ ಮಗನನ್ನು ಹೊಡಿಬೇಕಾದ್ರೆ ಅವ್ರಿಗೆ ಇರ್ಬೋದು. ಜಸ್ಟ್ ಒಂದು ಏಟ್ಗೆ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರಲ್ಲ, ನನ್ನ ಮಗನ ಹೊಡೆದ್ಬಿಟ್ಟು ಹೋಗ್ಬಿಟ್ರು ಅಂತ 2 years 3 years ಅಂತ ಯೋಚನೆ ಮಾಡ್ತಾರೆ ಹೊಡೆದು ಹೋಗ್ಬೇಕಾದ್ರೆ. ಅಲ್ಲೆಲ್ಲೂಯ್ಯ. ತನ್ನ ತಾಯಿ ಮುಂದೆ ಆ ಯೆರೂಸಲೇಮ್ ಮಾರ್ಗದಲ್ಲಿ ಹೊಡ್ಕೊಂಡು ಬರ್ತಾರೆ. ಆ ತಾಯಿಗೆ ಎಷ್ಟು ಹಿಂಗಿದ್ದಿರ್ಬೋದು. ಅಲ್ಲೆಲ್ಲೂಯ್ಯ. ನನ್ನ ಏಂಜಲ್ನ ಒಂದು ದಿವಸ ಏನು ಮಾಡಿದೆ, ಇಷ್ಟು ಜೋರಾಗಿ ಹೊಡೆದ್ಬಿಟ್ಟೆ ಶಾಮ ನೀನು. ಅಲ್ಲೆಲ್ಲೂಯ್ಯ. ತಾಯಿಯ ಮನೇಲಿ ಹೋದ್ವಿ, ಒಂದೊಂದು 7 ವಾಕ್ಯ ನೋಡ್ಬೇಕಾದ್ರೆ ತಾಯಿಯ ಪ್ರೀತಿ ನೋಡಿದ್ವಿ, ಕ್ಷಮಿಸುವಂಥ ಕಾರ್ಯ ನೋಡೋದು, ತನ್ನನ್ನು ಬಲಿಯಾಗಿ ಅರ್ಪಿಸುವುದನ್ನು ನೋಡಿದ್ವಿ, ತನ್ನ ರಕ್ತದ ಬಗ್ಗೆ ಮಾತಾಡೋದು, ಎಲ್ಲವನ್ನು ನೋಡೋದಲ್ಲ. ನನ್ನ ದೇವರು ಎಷ್ಟು ಒಳ್ಳೆಯವರು. ಅಲ್ಲೆಲ್ಲೂಯ್ಯ. ಅದನ್ನೆಲ್ಲ ಜಯಿಸಿ ಇವತ್ತು ನಮ್ಮಲ್ಲಿ ಜೀವಿಸ್ತೀವಿ. ಅಲ್ಲೆಲ್ಲೂಯ್ಯ. ನಮ್ಮಲ್ಲಿ ಜೀವಿಸುವಂಥ ದೇವರಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ಇನ್ನೊಂದು ವಾಕ್ಯ ಸಹ ಓದೋಣ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 18ನೇ ವಾಕ್ಯ. ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಅಲ್ಲೆಲ್ಲೂಯ್ಯ. ಜೋರ ಕರಗಳನ್ನು ತಟ್ಟಿ ದೇವ್ರ ನಾಮ ಮಹಿಮೆ ಪಡಿಸೋಣ. ನಿಮಗೆ ಎಷ್ಟು ಬಲ ಇದೆ ಅಷ್ಟು ಬಲ ಬಿಟ್ಟುಕೊಡಿ. ಏನಂತೆ? ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಅಲ್ಲೆಲ್ಲೂಯ್ಯ. ಅವತ್ತು ಸತ್ತರಪ್ಪ, ಇವತ್ತರಿಗೂ ನನ್ನ ಜನರೇಷನ್ ಅಲ್ಲ, ನನಗಿಂತ ಮುಂದೆ ಜನರೇಷನ್, ಅವ್ರಿಗಿಂತ ಮುಂದೆ ಜನರೇಷನ್, ಅವ್ರಿಗಿಂತ ಮುಂಚೆ ಜನರೇಷನ್, ಇನ್ನು ಬರುವಂತ ಜನರೇಷನ್ ಸಹ ನೋಡ್ತಾ ಇದ್ದಾರೆ. ನನ್ನ ಯೇಸು ಸ್ವಾಮಿ ಯುಗಾಂತರಿಗೂ ಜೀವಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ದೇವರ ವಾಕ್ಯ ಹೇಳ್ಬಿಟ್ಟು ಹೋಗ್ತೇವೆ, ನನ್ನ ದೇವರು ಜೀವಿಸ್ತಿದ್ದಾರೆ. ನಾಳೆ ನಮ್ಮ ಮಕ್ಕಳು ಹೇಳ್ತಾರೆ, ಅವ್ರು ಹೇಳ್ತಾರೆ ಏನು ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ. ಅವರ ನೆಕ್ಸ್ಟ್ ಜನರೇಷನ್ ಹೇಳ್ತಾರೆ ಅವ್ರು ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಎಷ್ಟು ಜನರೇಷನ್ ನೋಡಿರ್ಬೋದು. ನಮ್ಮ ತಂದೆ ಹೆಸರು ಆಂಟೋನಿಯೋ ಡಿಕ್ರೋಸ್, ಅವ್ರ ತಂದೆ ಹೆಸರು ಥಾಮಸ್, ಅವ್ರ ತಂದೆ ಹೆಸರು ಗೊತ್ತಿದೆ, ಹೌದು ತಾನೆ? ಬೆಂಜಮಿನ್ ತಂದೆ ಹೆಸರು ಜೋಸಫ್ ರಾಜು ತಂದೆ ಹೆಸರು ದಾಸ್, ಅವ್ರ ತಂದೆ ಹೆಸರು ಸ್ಯಾಮ್ಯುಯಲ್, ಅವ್ರ ತಂದೆ ಹೆಸರು ಗೊತ್ತಿಲ್ಲ. ಹಲ್ಲೆಲೂಯಾ. ನಮ್ಗೆ ಗೊತ್ತಿರೋದು 3 ಜನರೇಷನ್. ಅದಕ್ಕಿಂತ ಜನರೇಷನ್ಗಿಂತ ಮುಂಚೆನೆ ಹಲ್ಲೆಲೂಯಾ ಅವಾಗಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅವಾಗಲೇ ಹೇಳ್ಬಿಟ್ರು ನಾ ಸತ್ತೆ, ಆದ್ರೆ ಯುಗಾಂತರಿಗೂ ಜೀವಿಸುವವನಾಗಿದೆ. ನಂಬ್ತೀರಾ? ಹಲ್ಲೆಲೂಯಾ. ನಾಳೆ ಅಲ್ಲಪ್ಪ, ನಾಡಿದ್ದಲ್ಲಪ್ಪ, ಯುಗಾಂತರಿಗೂ ನಾನು ತಾತಾಗಿ ನಾನು ಭೂಮಿಗೆ ಹೋದ್ರು ನನಗೆ ಬರುವಂತ ನೆಕ್ಸ್ಟ್ ಜನರೇಷನ್ ಅವ್ರು ಹೇಳ್ತಾರೆ ನನ್ನ ಯೇಸು ಸ್ವಾಮಿ ಜೀವಿಸುವಂತ ದೇವರಾಗಿದ್ದಾರೆ, ಸತ್ತ ದೇವರಲ್ಲ. ಹಲ್ಲೆಲೂಯಾ. ನನ್ನ ದೇವರು ಜೀವಿಸುವಂತ ದೇವರ. ಹಲ್ಲೆಲೂಯಾ. ಎಷ್ಟೋ ದೇವರನ್ನು ನೋಡ್ತೀವಲ್ಲ, ದೇವರೊಳಗೆ ಬರೋಕ್ಕೆ ಮುಂಚೆ ಅನ್ಯ ಜನರು ನೋಡ್ತೀವಿ, ಒಂದು ಶಿಲೆಯನ್ನು ಇಟ್ಟಿರ್ತಾರೆ. ಹಲ್ಲೆಲೂಯಾ. ಶಿಲೆಯನ್ನು ಇಟ್ಟಿರ್ತಾರೆ. ಆ ಶಿಲೆ ಹೇಗಿರ್ತದೆ? ಹಾಗೇ ನಿಂತಿರ್ತದೆ. ಹಲ್ಲೆಲೂಯಾ. ನೀವು ಏನೇ ಮಾಡಿ ಅದು ಹಾಗೇ ನಿಂತಿರ್ತದೆ. ಹೌದಾನೆ ಸಿಸ್ಟರ್? ಇವಾಗ ಬರ್ಬೇಕಾರೆ ನೆನ್ನೆ ಊರಪ್ಪ ಎಲ್ಲ ನಿಲ್ಸ್ಬಿಟ್ಟಾರೆ. ಅದು ಆವಾಗಲೇ ನಮ್ಮ ಕೋರ್ಮಂಗಲ ಚರ್ಚಲ್ಲಿ ಹಿಂದೆ ಒಂದಿದೆ, ನೋಡಿರ್ತೀರಾ? ದೊಡ್ಡ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ನಾವು ಅವಾಗಿಂದ ನೋಡ್ತೇವೆ, ಈ ವಯಸ್ಸಿನಿಂದ ನೋಡ್ತಾ ಇರ್ತೀವಿ, ಅದು ಹಾಗೇ ಇದೆ. ಆದರೆ ನಾನು ನೀವು ಆರಾಧಿಸುವಂಥ ದೇವರು ಜೀವಿಸುವಂಥ ದೇವರಾಗಿದ್ದಾರೆ, ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನನ್ನ ಕಷ್ಟವನ್ನು ಕೇಳುವಂಥ ದೇವರಾಗಿದ್ದಾರೆ, ನನ್ನ ಕಣ್ಣೀರನ್ನು ಒರೆಸುವಂಥ ದೇವರಾಗಿದ್ದಾರೆ. ಯಾಕಂದ್ರೆ ಅವ್ರು ಯುಗಾಂತರಿಗೂ ಜೀವಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ, ಮರಣವೇ ಒಂದು ಕೂರೆಂಗೆ, ಪಾತಾಳವೇ ಒಂದು ಜಯಮೆಂಗೆ. ಹಲ್ಲೆಲೂಯಾ. ಹೌದು ತಾನೆ? ದೇವರು ಹೇಳ್ತಾರೆ, ಮರಣವೇ ಕೂರೆಂಗೆ, ಪಾತಾಳವೇ ಒಂದು ಜಯಮೆ. ಯಾಕಂದ್ರೆ ಮರಣತೆ ಜಯಿತವಲ್ಲ ಮಕ್ಕಳು ಸಿಕ್ಕ.
ಹಲ್ಲೆಲೂಯಾ. ಮರಣದ ಜಯಿಸಿದವರು ನನ್ನೊಳಗೆ ವಾಸಿಸುತ್ತಾರೆ, ನಾನಲ್ಲ, ನನ್ನೊಳಗೆ ಯೇಸು ಜೀವಿಸ್ತಾರೆ. ಪ್ರತಿನಿತ್ಯ ನಾವು ಹೇಳ್ಬೇಕಾದ್ರೆ ಯೇಸುವಿನ ರಕ್ತ ನನ್ನ ಮೇಲೆ ಇರಬೇಕಾದ್ರೆ ಯಾವ ಕಾರ್ಯವು, ಯಾವ ಅಂಧಕಾರ ನನ್ನ ಮುಟ್ಟಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಸ್ಟ್ ವೀಕಲ್ಲಿ ನಮ್ಮ ಸಭೆಯಲ್ಲಿ ಅಯ್ಯ ಹೇಳ್ತಾರೆ, ನಾವೇನನ್ನು ಮಾತಾಡ್ಬೇಕಂತೆ, ಬ್ಲಡ್ ಆಫ್ ಜೀಸಸ್, ಯೇಸುವಿನ ರಕ್ತ, ಯೇಸುವಿನ ರಕ್ತ. ನಾವು ಮಾತಾಡ್ತಾ ಇರ್ಬೇಕಾರೆ, ಯಾಕಂದ್ರೆ ರಕ್ತದಲ್ಲಿ ಏನಿದೆ ಅಂತೆ, ಜೀವ ಇದೆ. ಹಲ್ಲೆಲೂಯಾ. ಆ ರಕ್ತದಲ್ಲಿ ಜೀವ ಇದ್ದಿದ್ದರಿಂದಾನೆ ಬ್ರದರ್ ಸಿಸ್ಟರ್ ಆ ಕುರುಡನಿಗೆ ಕಣ್ ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರಕ್ತದಲ್ಲಿ ಜೀವ ಇದ್ದಿದ್ದಕ್ಕೆ ಶಿಲುಬೆಯಲ್ಲಿ ಹಾಕಲ್ಪಡೋನು ಕ್ಷಮಿಸಲ್ಪಟ್ಟಿತ್ತು. ಹಲ್ಲೆಲೂಯಾ. ಆ ರಕ್ತದಲ್ಲಿ ಜೀವ ಇದ್ದಿಂದ ಇವತ್ತು ನೀವು, ನಾನು ಇಲ್ಲಿ ದೇವರ ಸಮ್ಮುಖದಲ್ಲಿ ಕೂತಿದ್ದೇನೆ. ಹಲ್ಲೆಲೂಯಾ. ಆ ರಕ್ತ ನಮಗಾಗಿ ಮಾತನಾಡುವಂತ ರಕ್ತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತಾಡುವಂತ ರಕ್ತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತಾಡಲ್ಲ. ಹಲ್ಲೆಲೂಯಾ. ಯೇಸನ್ನ ನಂಬ್ತೀರಾ? ದೇವರ ವಾಕ್ಯ ಹೇಳ್ತದೆ, ಅವ್ರು ಮಾತಾಡುವಂತ ದೇವರು, ಜೀವಿಸುವಂತ ದೇವರು. ಯಾಕಂದ್ರೆ ನನ್ನೊಳಗೆ ವಾಸಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುಗಾಂತರಿಗೂ ಜೀವಿಸುವಂತ ದೇವರಾಗಿದ್ದಾರೆ. ಏನಕ್ಕೋಸ್ಕರ? ಲಾಸ್ಟ್ ಒಂದೇ ಒಂದು ವಾಕ್ಯನ ಓದಿ ನಾವು ಪ್ರಾರ್ಥನೆ ಮಾಡೋಣ. ಯೋಹಾನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. ಯೋಹಾನ ಹೇಳಿದ ಸುವಿಶೇಷಂ 14ಾம் அதிகாரம் 6ஆம் வசனம் ಕೂಡ ವಾಸಿக்கலாம் ನಾವು. ಯೇಸು ಅವನಿಗೆ, ನಾನೇ ಮಾರ್ಗವು ಜೀವವೂ ಆಗಿದ್ದೇನೆ. ಏನಾಗಿದ್ದಾರಂತೆ? ಮಾರ್ಗವು ಸತ್ಯವೂ ಜೀವವೂ. ಮಾರ್ಗವು ಸತ್ಯವೂ, ಲಾಸ್ಟ್ ಏನಾಗಿದ್ದಾರೆ? ಜೀವವೂ ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಜೀವಿಸುವಂತ ದೇವರು ಏನಾಗಿದ್ದಾರೆ? ನನ್ನ ದೇವರು ಜೀವಿಸುವಂತ ದೇವರು. ನನ್ನ ದೇವರು ಸತ್ತ ದೇವರಲ್ಲಪ್ಪ. ನನ್ನ ದೇವರು ನನಗೆ ಮಾತನಾಡುವಂತ ದೇವರಾಗಿದ್ದಾರೆ. ನನ್ನೊಂದಿಗೆ ನಡೆದಾಡುವಂತ ದೇವರಾಗಿದ್ದಾರೆ. ನಾನು ಮಾತನಾಡಿದರೆ ಕೇಳುವಂತ ದೇವರಾಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಜೀವವಾಗಿದ್ದೇನೆ. ಹಲ್ಲೆಲೂಯಾ. ಏನಾಗಿದ್ದಾರಂತೆ? ಜೀವವಾಗಿದೆ. ನಮ್ಮೊಳಗೆ ಜೀವ ಇದೆಯಾ? ಜೀವ ಇದೆಯಾ? ಆ ಜೀವ ಇದೆ ಅಂದ್ರೆ ಜೋರ ಕರಗಳ ತಟ್ಟಿ. ಜೀವ ಇದೆ ಅಂದ್ರೆ ಜೋರ ಹಲ್ಲೆಲೂಯಾ ಹೇಳಿ, ಸಂತೋಷದಿಂದ ಹೇಳಿ. ಯಾಕಂದ್ರೆ ನನ್ನ ದೇವರು ಇವತ್ತು ಜೀವಿಸುವಂತ ದೇವರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಏನಕ್ಕೆ? ಎಲ್ಲಿದ್ದಾರೆ ಅವ್ರು? ಹುಡುಕದಂತೆ ಎಲ್ಲಿ 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 ಎಲ್ಲಿ? ಹಲ್ಲೆಲೂಯಾ. ಇವತ್ತು ಹೇಳೋಣ, ಎಲ್ಲೂ ಇಲ್ಲಲ್ಲಪ್ಪ, ನನ್ನ ಹತ್ರ ಇದ್ದಾರೆ, ನನ್ನೊಳಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡಿ, ನನ್ನ ದೇವರು ಎಲ್ಲೋ ಇಲ್ಲಪ್ಪ, ನನ್ನ ಪಕ್ಕದಲ್ಲೇ ಇದ್ದಾರೆ, ನನ್ನ ಜೊತೆಯಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಗಂಡ ಇದ್ದಾರೋ ಇಲ್ವೋ, ಹೆಂಡತಿ ಇದ್ದಾರೋ ಇಲ್ವೋ, ಮಕ್ಕಳಿದ್ದಾರೋ ಇಲ್ವೋ, ತಂದೆ ತಾಯಿ ಇದ್ದಾರೋ ಇಲ್ವೋ, ಆದರೆ ನನ್ನ ಜೊತೆಲಿ ಒಬ್ರು ಇದ್ದಾರಪ್ಪ, ನನ್ನ ನಡೆಸುವಂತ ಯೇಸು ಸ್ವಾಮಿ ಇದ್ದಾರೆ. ಹಲ್ಲೆಲೂಯಾ. ನಂಬಿ ನಂಬಿದ್ರೆ ಏನ್ ಮಾಡ್ತೀವಿ? ಸತ್ರು ಬದುಕುವವನಾಗಿರ್ತೇನೆ. ಹಲ್ಲೆಲೂಯಾ. ವಿಶ್ವಾಸ್ತೀರಾ? ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರು ಬದುಕುವನು, ಪ್ರತಿಯೊಬ್ಬನು ನಂಬುತ್ತಲೇ ಇರುವವನು ಎಂದಿಗೂ ಸಾಯುವುದಿಲ್ಲ. ಹಲ್ಲೆಲೂಯಾ. ನಾನು ಜೀವಿಸುವವನಾಗಿರ್ತೇನೆ. ಯಾಕಂದ್ರೆ ನನ್ನೊಳಗೆ ಜೀವಿಸುವಂತ ದೇವರಿರುವುದು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಂತೋಷವಾಗಿರಿ. ಸಂತೋಷನೇ ಯಾವಾಗಲೂ, ದೇವರ ವಾಕ್ಯ ಹೇಳಿದ್ರೆ ನೀವು ಯಾವಾಗಲೂ ಸಂತೋಷವಾಗಿರುವುದೇ ದೇವರಿಗೆ ಇಷ್ಟವಾದ ಕಾರ್ಯ. ಮನಮಗಳ್ಚಿ ನಲ್ಲ ಮರಂದ. ಹಲ್ಲೆಲೂಯಾ. ದೇವರ ವಾಕ್ಯ. ನಮ್ಗೆ ದುಃಖ ಇರ್ಬೋದು, ವೇದನೆ ಇರ್ಬೋದು, ಕಣ್ಣೀರು ಇರ್ಬೋದು. ಹಲ್ಲೆಲೂಯಾ. ಈಗ ಸಭೆಯಲ್ಲಿ ನಾವು ಚೆನ್ನಾಗಿ ಆರಾಧನೆ ಮಾಡ್ಬಿಟ್ಟು ಕೆಳಗೆ ಇಳಿದಿದ್ದನ್ನ ನಮ್ಮ ಮೈಂಡ್ ಎಲ್ಲ ಚೇಂಜ್ ಆಗಿಬಿಡ್ತದೆ. ಆಗತ್ತೆ ಇಲ್ವಾ? ಅದನ್ನೆಲ್ಲ ಒಂದು ಕಡೆ ಬಿಸಾಕಿ, ಯಾಕಂದ್ರೆ ನನ್ನ ದೇವರು ನನ್ನ ಜೊತೆಲಿದೆ. ಮರಣವನ್ನು ಜಯಿಸಿದಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಂಬಿಕೆ, ದೃಢವಾದ ನಂಬಿಕೆ ನಮ್ಮಲ್ಲಿ ಇಟ್ಕೊಂಡು ನೋಡಿ, ಎಲ್ಲವನ್ನು ಮಾರ್ಪಡಿಸಲು ದೇವರು ಶಕ್ತರಾಗಿದ್ದಾರೆ. ಎಂಥ ಮನುಷ್ಯನ, ಎಂಥ ಕಠಿಣವಾದ ಮನುಷ್ಯನನ್ನ ದೇವರು ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ದೇವರು ನಂಬುತ್ತಾ ಇರಿ, ನಾವು ಜೀವಿಸುವ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎದ್ದುಕೊಂಡು ನಾವೆಲ್ಲರೂ ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ಥ್ಯಾಂಕ್ ಯು ಫಾದರ್, ನಿಮಗೆ ಸ್ತೋತ್ರ. ಕೊನೆಯ ಪ್ರಾರ್ಥನೆಯಾಗಿ ನಮ್ಮ ಅದರ ಸೋದರ ಅಭಿಷೇಕ ಪ್ರಾರ್ಥನೆ ಮಾಡ್ತಾರೆ.
ಪರಿಶುದ್ಧನಾದಂಥ ನಮ್ಮ ದೇವರೇ, ಪರಮ ಪ್ರೀತಿಯುಳ್ಳ ನಮ್ಮ ಕರ್ತನೆ, ಈ ಒಂದು ಅದ್ಭುತ ಭಾನುವಾರದಂದು ನಮ್ಮನ್ನು ಕರೆದುಕೊಂಡು ಬಂದಿದ್ದಕ್ಕೋಸ್ಕರ ನಿಮಗೆ ಸ್ತೋತ್ರ ರಾಜ. ತಂದೆ, ಈ ಲೋಕದ ಇತಿಹಾಸದಲ್ಲಿ ಸತ್ತು ಎದ್ದು ಬಂದು ಜೀವಂತವಾಗಿ ಜೀವಿಸುತ್ತಿರುವಂಥ ಏಕೈಕ ವ್ಯಕ್ತಿ ನೀನೊಬ್ಬನೇ ಕರ್ತನೆ, ನಮ್ಮ ದೇವರಾಗಿದ್ದೀಯ ರಾಜ. ಕರ್ತನೆ, ಯೇಸು ಕ್ರಿಸ್ತನನ್ನು ಸತ್ತವರಿಂದ ಎಬ್ಬಿಸಿದಂಥ ದೇವರ ಆತ್ಮ ಇವತ್ತು ನಮ್ಮಲ್ಲಿ ವಾಸಿಸುತ್ತಿದ್ದಾನೆ. ಅದನ್ನು ನಂಬುವ ನಾವೆಲ್ಲರೂ ಸತ್ತರು ನಿತ್ಯ ಜೀವವನ್ನು ಹೊಂದಿದ್ದೇವೆ ಮತ್ತು ನಾವು ಆ ರಕ್ಷಣೆಯನ್ನು ಪಡೆದಿದ್ದೇವೆ. ಕರ್ತನೆ, ಈ ಒಂದು ಒಳ್ಳೆಯ ದಿನವನ್ನು ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದಕ್ಕೋಸ್ಕರ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆರಾಧನೆಗಳಲ್ಲಿ ನೀವು ಮಹಿಮೆ ಪಟ್ಟಿದ್ದಕ್ಕೋಸ್ಕರ ಸ್ತೋತ್ರ ರಾಜ. ಪ್ರಾರ್ಥನೆಗಳಲ್ಲಿ ನಾವು ನಿಮ್ಮ ಹೊಂದಿಗೆ ಮಾತನಾಡುವಂಥ ಒಂದು ಕೃಪೆಯನ್ನು ದಯಪಾಲಿಸಿದ್ದಕ್ಕೋಸ್ಕರ ಸ್ತೋತ್ರ ತಂದೆಯೇ. ಎಲ್ಲ ಕಾಲದಲ್ಲೂ ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ ರಾಜ. ಇಲ್ಲಿ ಬಂದಿರುವಂಥ ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧಾತ್ಮದಿಂದ ತುಂಬಿಸಿ ನಿಮ್ಮ ಪರಿಶುದ್ಧವಾದ ರಕ್ತದ ಕೋಟೆಯಲ್ಲಿ ಮುಚ್ಚಿ ಕಾಪಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬರುವುದಕ್ಕೆ ಆಗದೇ ಇರುವಂಥ ಎಲ್ಲ ಆತ್ಮಗಳನ್ನು ನೀವು ಪುನಃ ಕರೆದುಕೊಂಡು ಬರುವುದಕ್ಕೋಸ್ಕರ ಸ್ತೋತ್ರ ರಾಜ. ಈ ಸಭೆಯಲ್ಲಿ ಇನ್ನೂ ಹೆಚ್ಚಾಗಿ ಜನರು ಬಂದು ನಿಮ್ಮನ್ನು ಆರಾಧಿಸಲಿ. ಈ ಸಭೆಯಲ್ಲಿ ಯಾವಾಗಲೂ ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ. ಈ ಸಭೆಯಲ್ಲಿ ಯಾವಾಗಲೂ ನಿಮ್ಮನ್ನು ಮೆಚ್ಚಿಸುವಂಥದ್ದೇ ನಡೆಯಲಿ ಎಂದು ನಾವು ಕೇಳ್ಕೊಳ್ತಾ ಇದ್ದೇವೆ. ಸದಾ ಕಾಲವು ನಿಮ್ಮ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸಲಿ. ನಮ್ಮನ್ನು ಎಲ್ಲ ಸಮಯದಲ್ಲೂ ಆತನೇ ನಮ್ಮನ್ನು ಕೌನ್ಸಿಲ್ ಮಾಡಲಿ, ನಮ್ಮನ್ನು ಅಡ್ವೈಸ್ ಮಾಡಲಿ ಎಂದು ನಾವು ಕೇಳ್ಕೊಳ್ತಾ ಇದ್ದೇವೆ ರಾಜ. ಕರ್ತನೆ, ಇಲ್ಲಿಂದ ಹೋಗುವಾಗ ಕೂಡ ನಮ್ಮ ಜೊತೆ ನೀವಿದ್ದು ಪುನಃ ನಾವು ಮುಂದಿನ ಭಾನುವಾರದಂದು ವಾಪಸ್ ಬರುವಂತೆ ನಮಗೆ ಕೃಪೆಯನ್ನು ದಯಪಾಲಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಎಲ್ಲದರ ಮೂಲಕ ನಿಮಗೆ ಮಹಿಮೆ ಉಂಟಾಗಲಿ. ಯೇಸುವಿನ ಪರಿಶುದ್ಧಗಳ ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು ಬ್ರದರ್, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ವಾಕ್ಯಗಳ ಮುಖಾಂತರವಾಗಿ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ನಿಮಗೆ ಮಹಿಮೆ ಉಂಟಾಗಲಿ. ಆರಂಭದಿಂದ ಅಂತ್ಯದವರೆಗೂ ನಿನ್ನ ಕೃಪೆಯನ್ನು ಮರೆಯೋದಕ್ಕಾಗಿ ಸ್ತೋತ್ರ. ಪ್ರಸನ್ನತೆಗಾಗಿ ಸ್ತೋತ್ರ ಮಾಡ್ತೇವೆ. ಮಹಿಮೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಎಲ್ಲರೂ ಸೇರಿ ಹೇಳೋಣ. ನನ್ನ ಮನವೇ ಅವನನ್ನು ಕೊಂಡಾಡ, ನನ್ನ ಸರ್ವೇಂದ್ರದ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಅವನನ್ನು ಕೊಂಡಾಡ, ಆತನು ಮಾಡಿದ ಸಕಲ ಪ್ರಕಾರಗಳನ್ನು ಬರೆದು ಬರೆಯಬೇಡ. ಯೇಸು ಕ್ರಿಸ್ತುವಿನ ರಕ್ತಂ ಜയം, ಯೇಸು ಕ್ರಿಸ್ತುವಿನ ರಕ್ತಂ ಜയം, ಯೇಸು ಕ್ರಿಸ್ತುವಿನ ರಕ್ತಂ ಜയം. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.